ಬಾಗಲಕೋಟೆಯಿಂದ ಈ ಬಾರಿ ತಾನೇ ಅಭ್ಯರ್ಥಿ ಅಂತ ಭಾರೀ ನಿರೀಕ್ಷೆ ಇಟ್ಕೊಂಡಿದ್ದಂತ ವೀಣಾ ಕಾಶಪ್ಪನವರಿಗೆ ನಿರಾಸೆಯಾಗಿದೆ. ಸಚಿವ ಶಿವಾನಂದ ಪಾಟೀಲ್ ಪುತ್ರಿ ಸಂಯುಕ್ತ ಪಾಟೀಲ್ಗೆ ಟಿಕೆಟ್ ನೀಡಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿದ್ದು, ಟಿಕೆಟ್ ನೀಡದಿದ್ರೆ ಕ್ಯಾಂಡಿಡೇಟ್ ಫಿಕ್ಸ್ ಅಂತ ಗುಟುರು ಹಾಕಿದ್ದಾರೆ. ನಮ್ಗೆ ಸರಿಯಾಗಿ ಸಂಬಂಧ ಇತ್ತಂದ್ರ ನಾವು ಒಪ್ಕೊಂತೀವಿ, ಇರ್ಲಿಲ್ಲ ಅಂದ್ರೆ ನಾವು ಕ್ಯಾಂಡಿಡೇಟ್ ಮಾಡೋದು ಫಿಕ್ಸ್. ಬಾಗಲಕೋಟೆಯಲ್ಲಿ ವೀಣಾ ಬಂಡಾಯದ ಸುಳಿವು. ಪಂಚಮಸಾಲಿ ಮುಖಂಡರ ಸಭೆ, 3 ದಿನಗಳ ಗಡುವು. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ತಪ್ಪಿದ್ದಕ್ಕೆ ವೀಣಾ ಕಾಶಪ್ಪನವರ್ ಸಿಟ್ಟಿಗೆದ್ದಿದ್ದಾರೆ. ಪದೇ ಪದೇ ಕಣ್ಣೀರು ಸುರಿಸಿ ನೋವಿನ ಜೊತೆ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ವೀಣಾ ಕಾಶಪ್ಪನವರ್ ಅಸಮಾಧಾನ ಕಾಂಗ್ರೆಸ್ಗೆ ಬಿಸಿ ತುಪ್ಪವಾಗುವ ಎಲ್ಲಾ ಲಕ್ಷಣಗಳು ಗೋಚರ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8038370000. ವೀಣಾ ಕಾಶಪ್ಪನವರ ದಂಪತಿ ನಿನ್ನೆ ತಮ್ಮ ನಿವಾಸದಲ್ಲಿ ಪಂಚಮಸಾಲಿ ಸಮುದಾಯದ ಮುಖಂಡರ ಸಭೆ ನಡೆಸಿದ್ದಾರೆ. 3 ದಿನಗಳಲ್ಲಿ ಮುಂದಿನ ತೀರ್ಮಾನ ಕೈಗೊಳ್ಳೋದಾಗಿ ವೀಣಾ ಹೇಳಿದ್ದಾರೆ. ಮಾರ್ಚ್ 28ರವರೆಗೆ ನಾವು ನೀವೆಲ್ಲ ಬದಲಾವಣೆ ನಿರೀಕ್ಷೆಯಲ್ಲಿ ಕಾಯೋಣ. ಅಕಸ್ಮಾತ್ ಕಾಂಗ್ರೆಸ್ ಟಿಕೆಟ್ ಸಿಗದಿದ್ರು ಕಣದಲ್ಲಿರೋದು ಪಕ್ಕ ಅಂತೇಳಿರುವ ವೀಣಾ ಪರೋಕ್ಷವಾಗಿ ಬಂಡಾಯ ಸ್ಪರ್ಧೆಯ ಸುಳಿವು ನೀಡಿದ್ದಾರೆ. ಒಂದೇ ನನ್ನ ಕ್ಷೇತ್ರದ ಜನ ಇವತ್ತು ಮನವಿ ಮಾಡಿಕೊಂಡಿರೋದು, ನಿಮ್ಮ ಒಂದು ಕಣ್ಣೀರು ಬಿಂದುನು ಭೂಮಿಗೆ ಬೀಳಬಾರ್ದು. ನಮಗೆ ಭಾಳ ನೋವಾಗಿದೆ. ನೀವು ಪಕ್ಷೇತರ ನಿಂತರೂ ನಾವು ಮಾಡ್ತೀವಿ, ನಿಮ್ಮ ನಿರ್ಧಾರಕ್ಕೆ ನಾವು ಬದ್ಧ ಅಂತೇಳಿ ಪ್ರತಿಯೊಬ್ಬರು ಕೂಡ ಹೇಳಿದ್ದಾರೆ. ಇವತ್ತು ವಿನಯ್ ಕುಲಕರ್ಣಿ ಮನವೊಲಿಕೆ ವಿಫಲ. ವೀಣಾ ಕಾಶಪ್ಪನವರ ನಿವಾಸಕ್ಕೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ವಿನಯ್ ಕುಲಕರ್ಣಿ ಭೇಟಿಯಾಗಿ ಸಂಧಾನಕ್ಕೆ ಯತ್ನಿಸಿದ್ರು. ಆದ್ರೆ ಅದು ಫಲಪ್ರದವಾಗಿಲ್ಲ. ಇನ್ನು ಸಚಿವ RB ತಿಮ್ಮಾಪುರ್ ಅಖಾಡಕ್ಕೆ ಎಂಟ್ರಿ ಆಗಿದ್ದು, ಮಾರ್ಚ್ 28ರಂದು ಸಿಎಂ ಭೇಟಿಗೆ ಸಮಯ ಕೇಳಿದ್ದಾರೆ. BSY ಪುತ್ರ ಸೋಲಿಸಿಯೇ ಸಿದ್ಧವೆಂದ ಈಶ್ವರಪ್ಪ. ಮತ್ತೊಂದೆಡೆ ಮಾಜಿ ಸಚಿವ ಈಶ್ವರಪ್ಪ BSY ವಿರುದ್ಧ ವಾಗ್ದಾಳಿ ಮುಂದುವರೆಸಿದ್ದಾರೆ. ಸಾಗರ ಮತ್ತು ಶಿಕಾರಿಪುರದಲ್ಲಿ ಕಾರ್ಯಕರ್ತರ ಸಭೆ ನಡೆಸಿದ ಅವರು, ಯಡಿಯೂರಪ್ಪ ಪುತ್ರನನ್ನ ಸೋಲಿಸ್ತೇನೆ, ಬಳಿಕ ರಾಘವೇಂದ್ರ ಮನೆಗೆ ವಿಜಯೇಂದ್ರ ರಾಜೀನಾಮೆ ಅಂತ ಹೇಳಿದ್ರು. ಇನ್ನೂ ಬಹಳ ದಿನದಿಂದ ಇದೆ. ಸಹಿಸ್ಕೊಂಡು ಎಷ್ಟು ದಿನ ಸಹಿಸ್ಕೊಂಡಿರೋದು? ರಾಜ್ಯದ ಎಲ್ಲಾ ಕಾರ್ಯಕರ್ತರು ನೋವು ಅನುಭವಿಸ್ಕೊತಿದ್ದಾರೆ. ಯಾರು ಒಬ್ಬರಿಗೂ ಧ್ವನಿ ಆಗ್ಬೇಕಲ್ಲ, ಅವರು ಧ್ವನಿಯಾಗಿ ಕಾರ್ಯಕರ್ತರ ನೋವಿನ ಧ್ವನಿಯಾಗಿನೇ ಚುನಾವಣೆ ನಿಂತಿದ್ದೀನಿ. ಅವನ್ನೆಲ್ಲ ಹೋಗುತ್ತೆ. ಇದು ನಾನು ಯಶಸ್ವಿ ಆಗ್ತೇನೆ, ಚುನಾವಣೆ ಗೆಲ್ತೇನೆ. ದಾವಣಗೆರೆಯಿಂದ ಗಾಯತ್ರಿ ಸಿದ್ದೇಶ್ವರ್ಗೆ ಬಿಜೆಪಿ ಟಿಕೆಟ್ ಕೊಟ್ಟಿದ್ದಕ್ಕೆ ಮಾಜಿ ಸಚಿವ ರೇಣುಕಾಚಾರ್ಯ, SA ರವೀಂದ್ರನಾಥ್ ಹಾಗೂ ಕರುಣಾಕರ್ ರೆಡ್ಡಿ ಮುನಿಸಿಕೊಂಡಿದ್ದಾರೆ. ಈ ಬಂಡಾಯ ಶಮನಕ್ಕೆ ಖುದ್ದು BSY ಅಖಾಡಕ್ಕಿಳಿದಿದ್ದು, ನಾಳೆ ದಾವಣಗೆರೆಗೆ ತೆರಳಿ ರೆಬಲ್ ತಂಡವನ್ನ ಭೇಟಿ ಮಾಡಲಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.